ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ನೋಡಿದ್ವಿ, ಅಂಗಾಂಶಗಳು ಪಾಠದ ಕುರಿತಾಗಿ. ಸೊ ವೇಗವಾಗಿ ಹೋಗ್ತಾ ಇದೆ, ಕೆಲವೊಂದು ಪಾಠಗಳು ತುಂಬಾ ದೊಡ್ಡದಾಗಿರುತ್ತೆ. ಸೊ ಅದಕ್ಕೆ ಒಂದ್ 5-6 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೇಳಿ ಅಥವಾ ಒಂದು 10 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೇಳಿದ್ರು ಸಾಲದು. ಯಾಕಂದ್ರೆ ಅವು ಬರವಣಿಗೆಯ ರೀತಿಯಲ್ಲೂ ಸಹ ಇರುತ್ತೆ. ಆ ಕಾರಣದಿಂದ ಆದ್ರಿಂದ ಅಂಗಾಂಶಗಳು ಈ ಒಂದು ಪಠ್ಯದ ಕುರಿತಾದಂತಹ ಕೆಲವೊಂದು ನೆನಪಿಡಬೇಕಾದಂತಹ ಅಂಶಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳೇನಿದೆ ಅದನ್ನ ನಿಮ್ಗೆ ಈಗ ಇವತ್ತಿನ ಕ್ಲಾಸ್ ನ ಫಸ್ಟ್ ಸೆಷನ್ ಅಲ್ಲಿ ಹೇಳ್ಬಿಡ್ತೀನಿ. ಸೊ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಮೇಡಮ್, ಯಾಕೆ ನೋಟ್ ಮಾಡ್ಕೊಬೇಕು ನಾವು ಇದನ್ನ ಅಂತ ಹೇಳಿದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಪ್ರತಿಯೊಂದು ಪಠ್ಯ ಮುಗಿದ ನಂತರ ಒಂದು ಸಮರಿ ನೋಟ್ಸ್ ಅಂತ ಬರ್ದ್ಬಿಡಿ ಯಾವಾಗ್ಲೂ. ಇದು ಬರೀ ವಿಜ್ಞಾನಕ್ಕೆ ಮಾತ್ರ ಅನ್ವಯ ಆಗಲ್ಲ, ಯಾವುದೇ ಸಬ್ಜೆಕ್ಟ್ ಆಗಿರ್ಬಹುದು, ಮ್ಯಾಥ್ಸ್ ಆಗಿರ್ಬಹುದು, ಗಣಿತ ಆಗಿರ್ಬಹುದು, ಸಮಾಜ ವಿಜ್ಞಾನ ಆಗಿರ್ಬಹುದು. ಸೊ ಈ ರೀತಿ ಸಮರಿ ನೋಟ್ಸ್, ಈಗ ನೋಡಿ ಉದಾಹರಣೆಗೆ ಸಮಾಜ ವಿಜ್ಞಾನದಲ್ಲಿ, ಸಮಾಜಶಾಸ್ತ್ರದಲ್ಲಿ ಇತಿಹಾಸದ ವಿಭಾಗವನ್ನ ತೆಗೆದುಕೊಂಡ್ರೆ ಹಲವಾರು ಈವೆಂಟ್ಸ್ ಗಳು ಇರ್ತವೆ ಅಲ್ವಾ, ಅಂದ್ರೆ ಕಾಲಘಟ್ಟಗಳು ಇರ್ತವೆ. ಉದಾಹರಣೆಗೆ 1857ರಲ್ಲಿ ಯಾವ ಒಂದು ದಂಗೆ ಶುರುವಾಯಿತು, ಬ್ರಿಟಿಷರ ವಿರುದ್ಧ ಹೋರಾಟ ಯಾವ ವರ್ಷದಿಂದ ಶುರುವಾಯಿತು, ದಂಡಿ ಮಾರ್ಚ್ ಅನ್ನೋದು ಯಾವಾಗ ಶುರುವಾಯಿತು. ಈ ರೀತಿಯಾಗಿ ನೀವು ಪಾಯಿಂಟ್ಸ್ ಗಳನ್ನ ಬರ್ದ್ಕೊಂಡು ಒಂದೇ ಕಡೆ ಎಲ್ಲ ಈವೆಂಟ್ಸ್ ಗಳು ಏನೇನಾಯ್ತು ಅಂತ ಬರ್ದಿಟ್ಕೊಂಡ್ರೆ ಎಕ್ಸಾಮ್ ಟೈಮ್ಗೆ ಮತ್ತೆ ಮುಂದಿನ ವರ್ಷ 10ನೇ ಕ್ಲಾಸಿಗೆ ಬರ್ತೀರಾ ನೀವು, ಆ ಟೈಮಲ್ಲಂತೂ ಇವೆಲ್ಲ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಅವಾಗ ನೀವ್ ಈಗ್ಲಿಂದಾನೇ ಪ್ರಿಪರೇಷನ್ ಮಾಡ್ಕೊಳ್ಲಿಕ್ಕೆ ಅದು ಬಹಳ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಆದ್ರಿಂದ ಪ್ರತಿ ಒಂದು ಪಾಠ ಆದ ನಂತರ ಅದ್ರದ್ದೊಂದು ಸಮರಿ ನೋಟ್ಸ್ ನ ಬರೆದಿಟ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನ ಇಟ್ಕೊಳ್ಳಿ. ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಈ ಹಿಂದೆ ನಡೆದಂತಹ ಕ್ಲಾಸ್ಗಳಿಗೂ ಸಮರಿ ನೋಟ್ಸ್ ಗಳನ್ನ ನೀವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಅಂಗಾಂಶಗಳು ಈ ಒಂದು ಪಠ್ಯದ ಕುರಿತಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಥವಾ ನೆನಪಿಡಬೇಕಾದಂತಹ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ನೆನಪಿಡಬೇಕಾದಂತಹ ಅಂಶ ಮೊದಲನೇದು, ಜೀವಕೋಶವು ಜೀವಿಯ ಕೆಲವು ಮೂಲ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ನಾನು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು. ನೀವು ಇದೇ ರೀತಿಯಲ್ಲಿ ನಿಮ್ಮ ನೋಟ್ ಬುಕ್ ಅನ್ನ ತೆಗೆದುಕೊಂಡು ಅಂಗಾಂಶಗಳು ಈ ಒಂದು ಪಾಠದ ಹೆಸರನ್ನ ಬರೆದು ನೆನಪಿಡಬೇಕಾದ ಅಂಶ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್, ಈ ರೀತಿಯಾಗಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಅಂತ ಬರ್ದು ಈ ರೀತಿಯಾಗಿ ಬರ್ಕೊಬಹುದು. ಮೊದಲನೇದು, ಜೀವಕೋಶವು ಜೀವಿಯ ಕೆಲವು ಮೂಲ ಕ್ರಿಯೆಗಳನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅದೇ ರೀತಿ ಎರಡನೇ ಪಾಯಿಂಟ್, ಜೀವಕೋಶಗಳ ಅಧ್ಯಯನದ ಶಾಸ್ತ್ರಕ್ಕೆ, ಜೀವಕೋಶಗಳ ಕೋಶಗಳ ಅಧ್ಯಯನದ ಶಾಸ್ತ್ರಕ್ಕೆ, ಶಾಸ್ತ್ರಕ್ಕೆ ಸೈಟಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ? ಸೈಟಾಲಜಿ ಅಂತ ಕರೀತಾರೆ. ನೋಟ್ ಮಾಡ್ಕೊಳ್ತಾ ಇದ್ದೀರಾ?
ಜೀವಕೋಶಗಳ ಅಧ್ಯಯನದ ಶಾಸ್ತ್ರಕ್ಕೆ ಸೈಟಾಲಜಿ ಎಂದು ಕರೆಯುತ್ತಾರೆ. ಮೂರನೇ ಪಾಯಿಂಟ್, ಒಂದೇ ರೀತಿಯ ಜೀವಕೋಶಗಳ ಸಮೂಹವನ್ನ ಅಂಗಾಂಶ ಎಂದು ಕರೆಯುತ್ತಾರೆ. ಸೊ ಇದನ್ನ ಅಳಿಸಬಹುದಾ ನಾನು ಮೊದಲನೇ ಪಾಯಿಂಟ್ ಅನ್ನ? ಒಂದೇ ರೀತಿಯ ಜೀವಕೋಶ, ಒಂದೇ ರೀತಿಯ ಜೀವಕೋಶಗಳ ಸಮೂಹವನ್ನ ಅಂಗಾಂಶಗಳು ಎನ್ನುವರು. ನೋಟ್ ಮಾಡ್ಕೊಳ್ಳಿ. ಒಂದೇ ರೀತಿಯ ಜೀವಕೋಶಗಳ ಸಮೂಹವನ್ನ ಅಂಗಾಂಶಗಳು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 4ನೇ ಪಾಯಿಂಟ್. ವರ್ಧನ ಮತ್ತು ಶಾಶ್ವತ ರೂಪದ ಅಂಗಾಂಶವನ್ನು ಸಸ್ಯಗಳು ಹೊಂದಿವೆ. ವರ್ಧನ ಮತ್ತು ಶಾಶ್ವತ ರೂಪದ ಅಂಗಾಂಶವನ್ನು ಸಸ್ಯಗಳು ಹೊಂದಿದೆ. ಅದರಲ್ಲಿರುವಂತಹ ಎರಡು ಅಂಗಾಂಶ ವರ್ಧನ ಮತ್ತು ಶಾಶ್ವತ ರೂಪದ ಅಂಗಾಂಶ. ಇದರಲ್ಲಿ ಈ ವರ್ಧನ ಅಂಗಾಂಶ ಏನಿದೆ, ವರ್ಧನ ಅಂಗಾಂಶವು ಬೆಳವಣಿಗೆಯ ಅಂಗಾಂಶವಾಗಿದೆ. ವರ್ಧನ ಅಂಗಾಂಶವು ಬೆಳವಣಿಗೆಯ ಅಂಗಾಂಶವಾಗಿದೆ. ಅರ್ಥ ಆಯ್ತಾ? ವರ್ಧನ ಅಂಗಾಂಶವು ಬೆಳವಣಿಗೆಯ ಅಂಗಾಂಶವಾಗಿದೆ. 6ನೇ ಪಾಯಿಂಟ್, ಸರಳ ಮತ್ತು ಸಂಕೀರ್ಣ ರೂಪದ ಅಂಗಾಂಶಗಳನ್ನು ಸಸ್ಯವು ಹೊಂದಿದೆ. ಸರಳ ಮತ್ತು ಸಂಕೀರ್ಣ ರೂಪದ ಅಂಗಾಂಶಗಳನ್ನು ಸಸ್ಯವು ಹೊಂದಿದೆ. ಸೊ ಈ ಪಾಯಿಂಟ್ ಅನ್ನ ಬರ್ದಿಟ್ಕೊಳ್ಳಿ ನೀಟಾಗಿ. ಎಷ್ಟು ಪಾಯಿಂಟ್ ಆದ್ವು? 6 ಪಾಯಿಂಟ್ಗಳಾದ್ವು. ಇನ್ನೂ ಒಂದ್ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಕೊಡ್ತೀನಿ. ಇವತ್ತು ಈ ಸಮರಿ ನೋಟ್ಸ್ ಅಥವಾ ನೆನಪಿಡಬೇಕಾದಂತಹ ಅಂಗಾಂಶಗಳು ಪಾಠಕ್ಕೆ ಮುಗಿಸ್ತಾ ಹೋಗೋಣ. ಸೊ ವಾರದಲ್ಲಿ ಒಂದ್ ಸ್ವಲ್ಪ ಹೊತ್ತು ಈ ರೀತಿ ನೀವು ಆಯಾ ಪಾಠ ಮುಗಿತಾ ಇದ್ದಂಗೆ ಈ ರೀತಿ ಸಮರಿ ನೋಟ್ಸ್ ಗಳನ್ನ ಬರ್ಬಿಟ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೂ ಪ್ರಿಪೇರ್ ಆಗಕ್ ಈಸಿ ಆಗುತ್ತೆ. ಅದೇ ರೀತಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೂ ಪ್ರಿಪೇರ್ ಆಗಕ್ ನಿಮ್ಗದು ಅನುಕೂಲ ಆಗ್ತಾ ಬರುತ್ತೆ. ಓಕೆ, ಇದಿಷ್ಟು ಆಯ್ತಾ? ಬರ್ದಿದ್ದೆಲ್ಲಾರು ಆಗಿದ್ಯಾ? ಸೊ ಆಗಿದೆ ಅಂತ ಭಾವಿಸ್ತಾ ಅಳಿಸಬಹುದಾ? ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಬುಕ್ ಅಥವಾ ವಿದ್ಯಾಶಕ್ತಿಗೆ ಕೊಟ್ಟಿರುವಂತಹ ಪುಸ್ತಕದಲ್ಲಿ ಇದನ್ನ ನೋಟ್ ಮಾಡ್ತಾ ಬನ್ನಿ.
7th point. ಸರಳ ಅಂಗಾಂಶಗಳು 3 ರೀತಿಯಾಗಿದೆ. ಯಾವ್ದ್ಯಾವ್ದು ಮಕ್ಳೇ ಅದು? ಹೇಳಿ. ಪ್ಯಾರಂ ಕೈಮಾ, ಪ್ಯಾರಂ ಕೈಮಾ, ಕೋಲಂ ಕೈಮಾ, ಕೋಲಂ ಕೈಮಾ ಮತ್ತು ಇನ್ನೊಂದು ಯಾವ್ದದು? ಸ್ಕ್ಲೀರಂ ಕೈಮಾ. ಸ್ಪೆಲ್ಲಿಂಗ್ಗಳ ಮೇಲೆ ಗಮನ ಇರಬೇಕು. ಸ್ಕ್ಲೀರಂ ಕೈಮಾ. ತಿಳಿತಾ? ಸರಳ ಅಂಗಾಂಶವು ಪ್ಯಾರಂ ಕೈಮಾ, ಕೋಲಂ ಕೈಮಾ ಮತ್ತು ಸ್ಕ್ಲೀರಂ ಕೈಮಾ ಅನ್ನುವಂಥ 3 ವಿಧದಲ್ಲಿ ಇರುತ್ತೆ. 8ನೇ ಪಾಯಿಂಟ್. ಝೈಲಂ ಮತ್ತು ಫ್ಲೋಯಂ. ಝೈಲಂ ಮತ್ತು ಫ್ಲೋಯಂ ಸಂಕೀರ್ಣ ಅಂಗಾಂಶವಾಗಿದೆ. ಸರಳ ಅಂಗಾಂಶ ಇಲ್ಲಿ ಇರೋದು ಪ್ಯಾರಂ ಕೈಮಾ, ಕೋಲಂ ಕೈಮಾ, ಸ್ಕ್ಲೀರಂ ಕೈಮಾ. ಝೈಲಂ ಮತ್ತು ಫ್ಲೋಯಂ ಸಂಕೀರ್ಣ ಅಂಗಾಂಶವಾಗಿದೆ. ಓಕೆ. ಝೈಲಂ ಮತ್ತು ಫ್ಲೋಯಂ ನಾಳಯುಕ್ತ ಅಂಗಾಂಶವಾಗಿದೆ. ಅದನ್ನು ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ತಾರೆ ಎಕ್ಸಾಮ್ ದೃಷ್ಟಿಯಿಂದ. ಝೈಲಂ ಮತ್ತು ಫ್ಲೋಯಂ ನಾಳಯುಕ್ತ ಅಂಗಾಂಶವಾಗಿದೆ. ಕ್ಲಿಯರ್? ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಟೈಮ್ ಕೊಡ್ತೀನಿ, 1 ನಿಮಿಷ. ನೋಟ್ ಮಾಡ್ಕೊಳ್ಳಿ ಎಲ್ಲಾರು ಈ 3 ಪಾಯಿಂಟ್ ಅನ್ನ. ಓಕೆ, ನೋಟ್ ಮಾಡ್ಕೊಂಡ್ರಾ? ಸರಳ ಅಂಗಾಂಶ ಪ್ಯಾರಂ ಕೈಮಾ, ಕೋಲಂ ಕೈಮಾ ಮತ್ತು ಸ್ಕ್ಲೀರಂ ಕೈಮಾ ಅಂತ ವಿಂಗಡಿಸಲಾಗಿದೆ. ಝೈಲಂ ಮತ್ತು ಫ್ಲೋಯಂ ಸಂಕೀರ್ಣ ಅಂಗಾಂಶವಾದ್ರೆ ಅವು ನಾಳಯುಕ್ತ ಅಂಗಾಂಶ ಕೂಡ ಆಗಿರುತ್ತೆ. ಈ 3 ಪಾಯಿಂಟ್ ನೋಟ್ ಮಾಡ್ಕೊಂಡ್ರಾ? ಓಕೆ. ಹತ್ತನೇ ಪಾಯಿಂಟ್. ಅಡಿಪೋಸ್ ಅಡಿಪೋಸ್ ಮೂಳೆ, ನರ ಮತ್ತು ಲಿಗಮೆಂಟ್ ಸಂಯೋಜಿತ ಅಂಗಾಂಶವಾಗಿದೆ. ಅಡಿಪೋಸ್ ಮೂಳೆ, ಅಡಿಪೋಸ್ ಮೂಳೆ, ನರ ಮತ್ತು ಲಿಗಮೆಂಟ್ಸ್ ಸಂಯೋಜಿತ ಅಂಗಾಂಶವಾಗಿದೆ. ನರಕೋಶವನ್ನು
ನರಕೋಶವನ್ನು ನ್ಯೂರಾನ್ ನ್ಯೂರಾನ್ ಎನ್ನುವರು. ನರಕೋಶವನ್ನು ನ್ಯೂರಾನ್ ಎನ್ನುವರು. ಓಕೆ. 12ನೇ ಪಾಯಿಂಟ್, ಹೃದಯ ಪಠ್ಯರಹಿತ ಮತ್ತು ಮತ್ತು ಪಠ್ಯ ಸಹಿತ. ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆಯಲ್ಲ? ಪಠ್ಯರಹಿತ ಮತ್ತು ಪಠ್ಯ ಸಹಿತ 3 ರೀತಿಯ ಪ್ರಾಣಿಯ ಅಂಗಾಂಶವಾಗಿದೆ. 3 ರೀತಿಯ ಪ್ರಾಣಿಯ ಅಂಗಾಂಶವಾಗಿದೆ. ಓಕೆ. ಸೊ ಇದು ಈ ಒಂದು ಅಂಗಾಂಶಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಮ್ಮರಿ ಪಾಯಿಂಟ್ಸ್ ಆಗಿತ್ತು. ಅರ್ಥ ಆಯ್ತಾ? ಸೊ ಆದಷ್ಟು ನಾನು ಇಲ್ಲಿ ಬರ್ದು ತೋರಿಸಿದೀನಿ. ಈ ತರ ಬರ್ದು ನಿಮ್ಗೆ ತೋರ್ಸೋದು ಅನುಕೂಲ ಆಗುತ್ತಾ, ಅಥವಾ ಸ್ಕ್ರೀನ್ ಶೇರ್ ಮಾಡಿ ಮುಂಚಿತವಾಗಿ ತೋರ್ಸೋದು ಅನುಕೂಲ ಆಗುತ್ತಾ, ಅದನ್ನ ನೀವು ನಮ್ಗೆ ಕಮೆಂಟ್ ಮೂಲಕ ಅಥವಾ ಚಾಟ್ ಅಲ್ಲಿ ತಿಳಿಸ್ಬಹುದು. ಸೊ ಆದ್ರೆ ಇದರ ಮೂಲ ಉದ್ದೇಶ ಬಂದು ನೋಟ್ಸ್ ಯಾಕೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಕೆಲವೊಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಈ ರೀತಿ ಪಾಯಿಂಟ್ಸ್ ಗಳು ಓದ್ಕೊಂಡು ಹೋದಾಗ ಅಟ್ಲೀಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ, ಮತ್ತೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಕೂಡ ನೋಡ್ತಾ ಹೋಗೋಣ. ಓಕೆ. ಸೊ ಈ ಒಂದು ಪಾಯಿಂಟ್, ನೀವು 3 ಪಾಯಿಂಟ್ ಏನ್ ಬರ್ದಿದ್ದೀನಿ ಅದನ್ನ ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ ಮಕ್ಳೇ. 1 ನಿಮಿಷ ಟೈಮ್ ಕೊಡ್ತೇನೆ. ಆಯ್ತಾ? ಮಾಡಿದ್ರಾ? ಬರ್ದಿದ್ದಾಯ್ತಾ? ಅಳಿಸಬಹುದಾ ಬೋರ್ಡ್ ಅನ್ನ? ಸೊ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ತಿಳಿದು ಬೋರ್ಡ್ ನ ಅಳಿಸ್ತಾ ಇದ್ದೀನಿ. ಸೊ ಇದೇ ತರ ನೋಟ್ಸ್ ಗಳು ಈ ಹಿಂದಿರೋ ಚಾಪ್ಟರ್ ಗಳಿಗೂ ಬೇಕಾ ಅಂತ ನೀವು ನಮ್ಗೆ ಅಂದ್ರೆ ಕೇಳಬಹುದು. ಅದ್ರ ಪ್ರಕಾರವಾಗಿ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡಿ ಕೂಡ ನಾವು ನಿಮ್ಗೆ ಕಳ್ಸ್ಕೊಡ್ತೀವಿ. ಓಕೆ. ಸೊ ಇದ್ರ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಸಮರಿ ನೋಟ್ಸ್ ನ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ. ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಸಮರಿ ನೋಟ್ಸ್ ಗಳನ್ನ ಬರ್ದಿಟ್ಕೊಳೋದು ಪ್ರತಿ ಒಂದು ಪಾಠದ ಅಂತ್ಯದಲ್ಲಿ. ಕ್ಲಿಯರ್? ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನ ತೆಗಿರಿ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಈ ಒಂದು ಪಾಠದ ಕುರಿತು ನಾವು ಮಾತಾಡ್ತಾ ಇದ್ವಿ ಹೋದ್ ಕ್ಲಾಸ್ ನಲ್ಲಿ. ಅನಿಮಲ್ ಹಸ್ಬೆಂಡರಿ ಅಂತ ಹೇಳಿದ್ರೆ ಪಶುಗಳ ಸಂಗೋಪನೆಯ ಬಗ್ಗೆ ಮಾತಾಡ್ತಾ ಇದ್ವಿ. ದನಗಳ ಸಾಕಣೆ, ಕ್ಯಾಟಲ್ ಫಾರ್ಮಿಂಗ್ ಬಗ್ಗೆ ನಾವು ಇಂಡಿಕಸ್ ಮತ್ತೆ ಬುಬಾಲಿನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನೆನ್ಪಿದ್ಯಾ? ಅದನ್ನ ಮುಂದುವರಿಸ್ತಾ ಸಾಗೋಣ. ಕ್ಲಿಯರ್? ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಸೊ ನಾನು 2 ಪಾಯಿಂಟ್ ನ 2 ಸ್ಟೇಟ್ಮೆಂಟ್, ಒಂದು ಜಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳಿದ್ದೆ. ಏನದು? ಇಂಡಿಕಸ್ ಮತ್ತೆ ಬುಬಾಲಿಸ್ ಅಂತ. ಬಾಸ್ ಇಂಡಿಕಾಸ್ ಅಂಡ್ ಬಾಸ್ ಬುಬಾಲಿಸ್. ಬಾಸ್ ಇಂಡಿಕಾಸ್ ಬಂದು ಹಸುಗಳು,
ಬಾಸ್ ಬುಬಾಲಿಸ್ ಬಂದು ಎಮ್ಮೆಗಳು. ಅರ್ಥ ಆಯ್ತಾ? ಬುಬಾಲಿಸ್ ಬಫೆಲೋ ಆ ರೀತಿ ನೀವು ಸಮೀಕರಣ ಮಾಡ್ಬಿಟ್ಟು ನೋಡಬಹುದು. ಓಕೆ, ಸೊ ದನಗಳ ಬಗ್ಗೆ ಮಾತಾಡಿದಾಯ್ತು. ದನಗಳಲ್ಲಿ ಪರವ ಪರ ಅವಲಂಬಿ ಅಂತ ಹೇಳಿದ್ರೆ ಪ್ಯಾರಸೈಟ್ಸ್ ಅಂತ ಕರಿತೀವಿ ಅವುಗಳನ್ನ. ಪರ ಅವಲಂಬಿ, ಪರವಾಲಂಬಿ ಅಂದ್ರೆ ಪ್ಯಾರಸೈಟ್ಸ್. ಈ ಒಣಗುಗಳು ಅಂತ ಕರಿತೀವಲ್ಲ ಅಂಥವು. ಬಾಹ್ಯ ಅವಲಂಬಿ ಮತ್ತು ಅಂತರ್ಪರ ಅವಲಂಬಿಗಳು ಎಂದು ಎರಡು ವಿಧಗಳಿವೆ. ಸೊ ಈ ದನಗಳಲ್ಲಿ ಪರ ಅವಲಂಬಿಗಳು ಬಾಹ್ಯ ಮತ್ತು ಬಾಹ್ಯ ಪರ ಅವಲಂಬಿಗಳು ಮತ್ತೆ ಅಂತರ್ಪರ ಅವಲಂಬಿಗಳು ಅಂತ ಎರಡು ವಿಧ ಇದೆ. ಓಕೆ, ಬಾಹ್ಯ ಪರವ ಅವಲಂಬಿಗಳು ಚರ್ಮದ ಮೇಲೆ ವಾಸಿಸುತ್ತಿದ್ದು ಮುಖ್ಯವಾಗಿ ಚರ್ಮ ರೋಗಗಳನ್ನ ಉಂಟು ಮಾಡುತ್ತೆ. ಹುಳುಗಳಂತಹ ಅಂತರ್ಪರ ಅವಲಂಬಿಗಳು ಜಠರ ಮತ್ತು ಕರಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಪಾಪ ಈ ದನಗಳಲ್ಲಿ ಈ ಬಾಹ್ಯ ಇರುವಂತಹ ಹುಳುಗಳೇನಿರುತ್ತೆ ಅವು ಚರ್ಮ ರೋಗವನ್ನ ತಂದೊಡ್ಡುತ್ತೆ, ಸ್ಕಿನ್ ಡಿಸೀಸಸ್ ಗಳನ್ನ ತಂದೊಡ್ಡುತ್ತೆ. ಆದ್ರೆ ಅವಲಂಬಿಗ ಹುಳುಗಳು ಏನಿರುತ್ತೆ ಅವು ಜಠರ ಅಂದ್ರೆ ಹೊಟ್ಟೆ ಮತ್ತು ಕರುಳಿಗೆ ಅವು ತೊಂದರೆಯನ್ನ ಉಂಟು ಮಾಡ್ತಾ ಬರುತ್ತೆ. ಹಾಗೆ ಫ್ಲೂಕ್ಗಳಂತಹ ಚಪ್ಪಟೆ ಹುಳುಗಳು ಯಕೃತ್ತಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಇದನ್ನೆಲ್ಲ ನೋಟ್ ಮಾಡ್ಕೊಬೇಕು. ನೀವೇ ಸಮರಿ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಬಹುದು. ಫ್ಲೂಕ್ ಅನ್ನುವಂತಹ ಚಪ್ಪಟೆ ಆಗಿರುವಂತಹ ಹುಳುಗಳು, ನೀವೇನ್ ಫುಲ್ ಸೆಂಟೆನ್ಸ್ ಬರಿಬೇಕು ಅಂತ ಇಲ್ಲ. ಈ ರೀತಿ ಫ್ಲೂಕ್ ಚಪ್ಪಟೆ ಹುಳು ಇದು ಬರ್ಬಿಟ್ಟು ಅವ್ ಯಾವ ಹಾನಿ ಮಾಡುತ್ತೆ? ಯಕೃತ್ ಅಂದ್ರೆ ಏನ್ ಮಕ್ಳೇ? ಲಿವರ್ಗೆ ಯಕೃತ್ ಅಂತ ನಾವು ಕರಿತೀವಿ. ಯಕೃತ್ಗೆ ಹಾನಿಯನ್ನ ಉಂಟು ಮಾಡುತ್ತೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಸೋಂಕು ರೋಗಗಳು ಕೂಡ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಉಂಟಾಗುವ ಅನೇಕ ಪ್ರಮುಖ ರೋಗಗಳ ವಿರುದ್ಧ ಸಾಕು ಪ್ರಾಣಿಗಳಿಗೆ ಲಸಿಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಕೊಡುತ್ತೆ. ಇದು ಉಚಿತವಾಗಿ ಸರ್ಕಾರದ ಕಡೆಯಿಂದ ಮನೆ ಮನೆಗೂ ಹೋಗಿ ಇಂತಹ ಲಸಿಕೆಗಳನ್ನ ಪ್ರಾಣಿಗಳಿಗೆ ನೀಡ್ತಾ ಹೋಗ್ತಾರೆ. ಒಟ್ಟು ಈ ಪ್ರಾಣಿಗಳಲ್ಲಿ ಹಸು ಎಮ್ಮೆಗಳಲ್ಲಿ ಪರ ಅವಲಂಬಿಗಳು ಅಂದ್ರೆ ಪ್ಯಾರಸೈಟ್ಸ್ ಇಂದ ತೊಂದರೆ ಉಂಟು. ಅವುಗಳಲ್ಲಿ ಬಾಹ್ಯ ಪರ ಅವಲಂಬಿಗಳಿಂದ ಚರ್ಮದ ಕಾಯಿಲೆ, ಸ್ಕಿನ್ ಡಿಸೀಸಸ್ ಬರುತ್ತೆ. ಅಂತರ್ಪರ ಅವಲಂಬಿಗಳಿಂದ ಜಠರ ಅಂದ್ರೆ ಹೊಟ್ಟೆ ಮತ್ತೆ ಕರುಳು ಅಂದ್ರೆ ಇಂಟೆಸ್ಟೈನ್ಗೆ ತೊಂದರೆ ಉಂಟಾಗುತ್ತೆ. ಅದನ್ನ ಹೊರತುಪಡಿಸಿ ಫ್ಲೂಕ್ ಅನ್ನುವಂತಹ ಚಪ್ಪಟೆ ಹುಳುವಿಂದ ಯಕೃತ್ ಅಥವಾ ಲಿವರ್ಗೆ ಸಮಸ್ಯೆ ಉಂಟಾಗುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾ ವೈರಸ್ಗಳು ಹಲವಾರು ಸೋಂಕು ರೋಗಗಳನ್ನ, ವೈರಲ್ ಇನ್ಫೆಕ್ಷನ್ಸ್ ಗಳನ್ನ ಈ ದನ ಕರುಗಳಲ್ಲಿ ಎಮ್ಮೆಗಳಲ್ಲಿ ತರುತ್ತೆ. ಸೊ ಅದರ ವಿರುದ್ಧ ಹೋರಾಡುವಂತಹ ಲಸಿಕೆಗಳನ್ನ ಕೂಡ ನೀಡಲಾಗುತ್ತೆ. ಇದಿಷ್ಟು ಪಾಯಿಂಟ್ ಗಳನ್ನ ನೆನಪಲ್ಲಿ ಇಟ್ಕೊಂಡಿದ್ದೀರಾ ಮಕ್ಕಳೇ ನೀವು? ನೆಕ್ಸ್ಟ್ ನಾವು ಈಗ ದನಗಳ ಸಾಕಣೆಯಿಂದ ಕೋಳಿಗಳ ಸಾಕಣೆ ಕಡೆಗೆ ಹೋಗೋಣ. ನೀವೆಲ್ಲರೂ ಹಳ್ಳಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಕೋಳಿ ಸಾಕಣೆ ಬಗ್ಗೆ ಅಥವಾ ಫಾರ್ಮ್ ಹೌಸ್ ಗಳು ನಿಮ್ಗೆ ಏನಾದ್ರು ಇದ್ರೆ ಅಲ್ಲಿ ಈ ಒಂದು ಕೋಳಿ ಫಾರಂ ಗಳನ್ನ ನೀವು ನೋಡೇ ಇರ್ತೀರಾ ಅಲ್ವಾ? ಈಗ ಸಾಮಾನ್ಯವಾಗಿ ನೀವು ಮಾಂಸಾಹಾರಿಗಳಾಗಿದ್ರೆ ನಿಮ್ಮ ಮನೇಲಿ ಕೋಳಿ ಸಾರು ಅಥವಾ ಚಿಕನ್ ಏನಾದ್ರು ಮಾಡಿದಾಗ ಇದು ಬಾಯ್ಲರ್ ಕೋಳಿನ, ಫಾರಂ ಕೋಳಿನ ಅಥವಾ ನಾಟ್ ಕೋಳಿನ ಅಂತ ಹೇಳಿರೋದನ್ನ ಮಾತಾಡಿರೋದನ್ನ ಕೇಳಿಸ್ಕೊಂಡಿರ್ತೀರಾ ಅಲ್ವಾ? ಸೊ ಏನಿದು ಬಾಯ್ಲರ್ ಕೋಳಿ, ಫಾರಂ ಕೋಳಿ, ನಾಟಿ ಕೋಳಿ? ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಮೊಟ್ಟೆ ಮತ್ತು ಕೋಳಿ ಮಾಂಸದ ಉತ್ಪಾದನೆಗಾಗಿ ಸಾಕು ಕೋಳಿಗಳನ್ನ ಬೆಳೆಸುವುದಕ್ಕಾಗಿ ಕೋಳಿ ಸಾಕಾಣಿಕೆ ಅಥವಾ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಕರೀತಾರೆ. ಕೋಳಿ ಸಾಕಾಣಿಕೆ ಅಂದ್ರೆ ಪೌಲ್ಟ್ರಿ ಫಾರ್ಮಿಂಗ್.
ಆದ್ದರಿಂದ ಮೊಟ್ಟೆಗಳನ್ನ ಉತ್ಪಾದಿಸುವ ಲೇಯರ್ಸ್ ಮತ್ತು ಮಾಂಸಕ್ಕಾಗಿ ಬ್ರಾಯ್ಲರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗುತ್ತೆ. ಮೊಟ್ಟೆಗಳನ್ನ ಉತ್ಪಾದಿಸಲು ಲೇಯರ್ಸ್ ಅಂತ ಬಳಸ್ತಾರೆ. ಅದೇ ರೀತಿ ಕೋಳಿ ಮಾಂಸಕ್ಕಾಗಿ ಬ್ರಾಯ್ಲರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗುತ್ತೆ. ಈ ಕೆಳಕಂಡ ಅಪೇಕ್ಷಿತ ಗುಣಗಳಿಗಾಗಿ ಭಾರತೀಯ ಅಂದ್ರೆ ಸ್ವದೇಶಿ ತಳಿ ಉದಾಹರಣೆಗೆ ಅಸೀಲ್ ಮತ್ತು ವಿದೇಶಿ ಅನ್ಯ ದೇಶೀಯ ತಳಿ ಉದಾಹರಣೆಗೆ ಲೆಗ್ ಹಾರ್ನ್ ತಳಿಗಳನ್ನ ಸಂಕರಗೊಳಿಸಿ ಹೊಸ ತಳಿಗಳನ್ನ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿ ತಳಿ ಸುಧಾರಣೆಯನ್ನ ಕೈಗೊಳ್ಳಲಾಗುತ್ತೆ. ಆ ಅಪೇಕ್ಷಿತ ಗುಣಗಳಿಗಿಂತ ಮುಂಚೆ ನಾನು ಈಗ್ಲೇ ಹೇಳ್ದಂತ ನಮ್ಮ ದೇಶೀಯ ತಳಿ ಅಸೀಲ್ ಅಂತ ಹೇಳಿದ್ರೆ ಇಲ್ಲಿರುತ್ತೆ ನೋಡಿ, ಇದು ಅಸೀಲ್, ಇದು ಲೆಗ್ ಹಾರ್ನ್. ತಿಳಿತಾ? ಅಸೀಲ್ ಮತ್ತು ಲೆಗ್ ಹಾರ್ನ್ ಇವುಗಳನ್ನ ಬಳಸಿ ಸಂಕರಣ ಅಂದ್ರೆ ಪಾಲಿನೇಷನ್ ಅಂತ ಏನ್ ಕರಿತೀವಿ ನಾವು, ಅಥವಾ ಹೈಬ್ರಿಡೇಷನ್ ಅಂತ ಏನ್ ಕರಿತೀವಿ, ಅದನ್ನ ಮಾಡ್ಲಿಕ್ಕಾಗತ್ತೆ. ಇವಾಗ ಆ ಅಪೇಕ್ಷಿತ ಗುಣಗಳು ಏನೇನಿರಬಹುದು ಅಂತ ನೋಡೋಣವಾ? ಮೊದಲನೇದು ಕೋಳಿ ಮರಿಗಳ ಸಂಖ್ಯೆ ಮತ್ತು ಗುಣಮಟ್ಟ. ಕೋಳಿ ಮರಿಗಳ ಸಂಖ್ಯೆ ಮತ್ತು ಗುಣಮಟ್ಟ. ವಾಣಿಜ್ಯ ಉದ್ದೇಶ ಅಂತ ಹೇಳಿದ್ರೆ ಕಮರ್ಷಿಯಲ್ ಪರ್ಪಸ್, ಅರ್ಥ ಆಯ್ತಾ? ವಾಣಿಜ್ಯ ಉದ್ದೇಶಕ್ಕಾಗಿ ಕೋಳಿ ಮರಿಗಳನ್ನ ಉತ್ಪಾದಿಸಲು ಕ್ಷಮಿಸಿ, ಕುಬ್ಜ ಬ್ರಾಯ್ಲರ್ ಕುಬ್ಜ ಬ್ರಾಯ್ಲರ್ ಪೋಷಕ ಕೋಳಿಗಳು ಅಂದ್ರೆ ತುಂಬಾ ಕುಳ್ಳುಕಿರುತ್ತೆ ಆ ಕೋಳಿಗಳು, ಬಟ್ ಹೆಲ್ದಿ ಆಗಿರುತ್ತೆ, ಅಂದ್ರೆ ದಪ್ಪ ಆಗಿ ಇರುತ್ತೆ. ಅರ್ಥ ಆಯ್ತಾ? ಕುಬ್ಜ ಬ್ರಾಯ್ಲರ್ ಪೋಷಕ ಕೋಳಿಗಳು, ಕುಬ್ಜ ಅಂದ್ರೆ ಕುಳ್ಳುಕಿರುತ್ತೆ ಅಂತ. ಬೇಸಿಗೆ ಕಾಲಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅಥವಾ ಅಧಿಕ ತಾಪವನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ. ಅಂದ್ರೆ ಇಲ್ಲಿ ಅವು ಥರ್ಮಲ್ ಅಂದ್ರೆ ಬಿಸಿ ಏನಿರುತ್ತೆ ಅವುಗಳನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರ್ಬೇಕು. ಅಧಿಕ ತಾಪವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ. ಓಕೆ. ಕಡಿಮೆ ನಿರ್ವಹಣೆ ಬೇಡುವ ಅವಶ್ಯಕತೆಗಳು. ಕಡಿಮೆ ನಿರ್ವಹಣೆ, ಲೋ ಮೇಂಟೆನೆನ್ಸ್ ಅಂತ ಹೇಳ್ತೀವಲ್ವಾ, ಕಡಿಮೆ ನಿರ್ವಹಣೆ ಬೇಡುವಂತಹ ಅವಶ್ಯಕತೆಗಳು. ಕೊನೆಯದಾಗಿ 5th ಪಾಯಿಂಟ್, ಕೃಷಿಯ ಉಪ ಉತ್ಪನ್ನಗಳಿಂದ ರೂಪಿಸಿದ ಹೆಚ್ಚಿನ ನಾರಿನಾಂಶವಿರುವ ಅಗ್ಗದ ಆಹಾರವನ್ನ ಬಳಸುವ ಸಾಮರ್ಥ್ಯದೊಂದಿಗೆ ಮೊಟ್ಟೆ ಇಡುವ ಪಕ್ಷಿಗಳ ಗಾತ್ರವನ್ನ ಕಡಿಮೆ ಮಾಡುವಿಕೆ. ಸೊ ಏನ್ ಮಾಡ್ತೀವಿ ಇಲ್ಲಿ, ನಾರಿನಾಂಶ ಇರುವಂತಹ ಪದಾರ್ಥಗಳನ್ನ ಸೇವಿಸಿ ಮೊಟ್ಟೆ ಇಡುವಂತಹ ಪಕ್ಷಿಗಳ ಗಾತ್ರವನ್ನ ಕಡಿಮೆ ಮಾಡ್ಲಿಕ್ಕೆ. ಸೊ ಆದ್ರಿಂದ ಕೋಳಿ ಸಾಕಾಣಿಕೆಯಿಂದ ಈ 5 ಪಾಯಿಂಟ್ಗಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಒಂದು, ಕೋಳಿ ಮರಿಗಳ ಸಂಖ್ಯೆ ಮತ್ತು ಗುಣಮಟ್ಟ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು.
ವಾಣಿಜ್ಯ ಉದ್ದೇಶಕ್ಕಾಗಿ ಕೋಳಿ ಮರಿಗಳನ್ನ ಉತ್ಪಾದಿಸಲು ಕುಬ್ಜ ಬ್ರಾಯ್ಲರ್ ಪೋಷಕ ಕೋಳಿಗಳನ್ನ ಬಳಸೋದು, ಬೇಸಿಗೆ ಕಾಲಕ್ಕೆ ಹೊಂದಿಕೊಳ್ಳುವಂತಹ ಅಧಿಕ ತಾಪಮಾನವನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ, ಕಡಿಮೆ ನಿರ್ವಹಣೆ ಲೋ ಮೇಂಟೆನೆನ್ಸ್ ಕೇಳುವಂಥದ್ದು, ಮತ್ತೆ ಕೃಷಿಯ ಉಪ ಉತ್ಪನ್ನಗಳಿಂದ ರೂಪಿಸಿದ ಹೆಚ್ಚಿನ ನಾರಿನಾಂಶವಿರುವಂತಹ ಅಗ್ಗದ ಆಹಾರವನ್ನು ಬಳಸುವ ಸಾಮರ್ಥ್ಯದೊಂದಿಗೆ ಮೊಟ್ಟೆ ಇಡುವ ಪಕ್ಷಿಗಳ ಗಾತ್ರವನ್ನ ಕಡಿಮೆ ಮಾಡುವಿಕೆ. ಸೊ ಅವುಗಳ ವೆಯ್ಟ್ ನ ಕಡಿಮೆ ಮಾಡಿ ಅವುಗಳ ಪ್ರೊಡಕ್ಟಿವಿಟಿ ಏನಿದೆ ಅದನ್ನ ಹೆಚ್ಚು ಮಾಡೋದು. ಇವು ಕೋಳಿ ಸಾಕಾಣಿಕೆಯ ಮುಖ್ಯ ಮೂಲ ಉದ್ದೇಶಗಳು ಅಂತ ಹೇಳ್ಬಹುದು. ಮುಂದಿನ ಕ್ಲಾಸ್ ನಲ್ಲಿ ಪೌಲ್ಟ್ರಿ ಫಾರ್ಮಿಂಗ್ ಬಗ್ಗೆ ಮತ್ತೆ ಮೊಟ್ಟೆ ಮತ್ತು ಬ್ರಾಯ್ಲರ್ ಉತ್ಪಾದನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.